ಸ್ನೇಹಿತರೆ, ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವಂತಹ ಕರಿಮಣಿ ಧಾರಾವಾಹಿ ಸಾಕಷ್ಟು ಜನರ ಮೆಚ್ಚಿನ ಧಾರಾವಾಹಿಯಲ್ಲಿ ಒಂದು. ಈ ಒಂದು ಧಾರಾವಾಹಿಯಲ್ಲಿ ನಾಯಕಿ ಸಾಹಿತ್ಯ ಅನ್ನಿಸ್ಕೊಳ್ತಾ ಇರುವಂತಹ ನಟಿ ಬಗ್ಗೆ ಇವತ್ತು ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಹೇಳ್ತೀವಿ. ಈಕೆ ಹೆಸರೇನು, ಏನ್ ಮಾಡ್ಕೊಂಡಿದ್ದಾರೆ, ಏನು ಓದ್ಕೊಂಡಿದ್ದಾರೆ, ಎಲ್ಲಿ ಅವರು, ಈ ಎಲ್ಲ ಇಂಟ್ರೆಸ್ಟಿಂಗ್ ವಿಚಾರವನ್ನ ಇವತ್ತು ನಾವು ನಿಮ್ಗೆ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಕರಿಮಣಿ ಧಾರಾವಾಹಿಯಲ್ಲಿ ನಾಯಕಿ ಸಾಹಿತ್ಯ ಆಗಿ ಕಾಣಿಸ್ಕೊಳ್ತಾ ಇರುವಂತಹ ಇವರ ಹೆಸರು ಸ್ಪಂದನಾ ಸೋಮಣ್ಣ. ಸಾಹಿತ್ಯ ಪಾತ್ರವನ್ನ ಕಿರುತೆರೆ ವೀಕ್ಷಕರು ಒಪ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಸ್ಪಂದನಾ ಪಾತ್ರವನ್ನ ಕೂಡ ಅವರು ಮೆಚ್ಚಿಕೊಂಡಿದ್ದು ಕೂಡ ಇದೆ. ಸ್ನೇಹಿತರೆ, ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವಂತಹ ಗೃಹ ಪ್ರವೇಶ ಧಾರಾವಾಹಿಯಲ್ಲಿ ನಾಯಕಿ ಪಲ್ಲವಿಯಾಗಿ ನಟಿಸ್ತಾ ಇದ್ರು ಸ್ಪಂದನಾ. ಬಹುಶಃ ಇದು ನಿಮ್ಗೆಲ್ರಿಗೂ ಕೂಡ ನೆನಪಿರಬಹುದು. ಈ ಧಾರಾವಾಹಿಯ ಪ್ರತಿದಿನ ಮಧ್ಯಾಹ್ನ ಪ್ರಸಾರ ಆಗ್ತಾ ಇದ್ದದ್ದು TRP ಕಾರಣದಿಂದಲೋ ಅಥವಾ ಇನ್ನೇನೋ ಒಂದು ಕಾರಣದಿಂದಲೋ 100 ಸಂಚಿಕೆ ದಾಟ್ತಾ ಇದ್ದಂತೆ ಈ ಒಂದು ಧಾರಾವಾಹಿ ತನ್ನ ಪ್ರಸಾರವನ್ನ ನಿಲ್ಲಿಸಿತು. ಧಾರಾವಾಹಿ ಅರ್ಧಕ್ಕೆ ಮುಗ್ದೋಗುತ್ತೆ. ತದನಂತರ ಸ್ಪಂದನಾ ಅವರು ಕಿರುತೆರೆಗೆ ಸಾಹಿತ್ಯಾಗಿ ಈಗ ಮರಳಿರುವಂತದ್ದು ಅಂದ್ರೆ ಕರಿಮಣಿ ಧಾರಾವಾಹಿ ಮೂಲಕ ಬಂದಿದ್ದಾರೆ. ಕರಿಮಣಿ ಧಾರಾವಾಹಿಯ ಸಾಹಿತ್ಯ ಆಗಿ ಮತ್ತೊಮ್ಮೆ ಸ್ಪಂದನಾ ಕಿರುತೆರೆಗೆ ಕಮ್ಬ್ಯಾಕ್ ಆಗಿರುವಂತದ್ದು. ಸ್ನೇಹಿತರೆ, ವೀಕ್ಷಕರು ಇವರ ನೋಟಕ್ಕಾಗ್ಲಿ ಇವರ ನಟನೆಗಾಗ್ಲಿ ಫಿದಾಗಿ ಹೋಗಿದ್ದಾರೆ. ಸಾಹಿತ್ಯ ಪಾತ್ರಕ್ಕೆ ಸ್ಪಂದನಾ ಅವರು ಜೀವವನ್ನ ತುಂಬುತ್ತಾ ಇದ್ದು ಆಕೆ ನಟನೆ ಮಾತಿಗೆ ಜನ ಸೋತು ಹೋಗಿದ್ದಾರೆ. ಸಾಕಷ್ಟು ಜನ ಈಕೆಯ ಫ್ಯಾನ್ಸ್ ಕೂಡ ಹೌದು. ಸಾಂಸ್ಕೃತಿಕ ನಗರಿಯ ಸ್ಪಂದನಾ ಸೋಮಣ್ಣ ಕಲಿತದ್ದು ಇಂಜಿನಿಯರಿಂಗ್ ಅನ್ನ. ಸ್ನೇಹಿತರೆ, ವಿದ್ಯಾಭ್ಯಾಸ ಮುಗಿಸಿ ಇಂಜಿನಿಯರಿಂಗ್ ಆಗಿ ಅದಾದ್ಮೇಲೆ ಇಂಜಿನಿಯರ್ ಆಗಿ ಬಡ್ತಿ ಪಡೆಯೋ ಮೊದಲೇ ಬಣ್ಣದ ಲೋಕದಿಂದ ಇವರಿಗೆ ಅವಕಾಶ ಸಿಗುತ್ತೆ. ಅಂದೇ ನಟನೆಗೆ ಮುಖ ಮಾಡಿದಂತ ಈಕೆ ಇಲ್ಲಿವರೆಗೂ ಸದ್ಯ ತನ್ನ ಒಂದು ಭವಿಷ್ಯವನ್ನ ರೂಪಿಸ್ಕೊಂಡಿದ್ದಾರೆ. ಪರಭಾಷೆಯ ಕಿರುತೆರೆಯ ಮೂಲಕ ನಟನೆಗೆ ಪಾದಾರ್ಪಣೆ ಮಾಡಿದಂತಹ ಸ್ಪಂದನಾ ಮೊದಲು ನಟಿಸಿದ್ದು ತೆಲುಗು ಧಾರಾವಾಹಿ. ಈಕೆಗೆ ಮೊದಲ ಧಾರಾವಾಹಿ ಇದಾಗಿತ್ತು. ಗೃಹ ಪ್ರವೇಶ ಅಲ್ಲ, ಕರಿಮಣಿ ಅಲ್ಲ, ಬದಲಾಗಿ ತೆಲುಗು ಧಾರಾವಾಹಿಯಿಂದ ಬಂದಿರುವಂತದ್ದು. ಅದು ಕೂಡ ಓದಬೇಕಾದ್ರೇನೆ. ಈಕೆ ಮೂಲತಃ ಮೈಸೂರಿನವರು. ಅದಾದ್ಮೇಲೆ ವಿದ್ಯಾಭ್ಯಾಸ ಮುಗಿಸಿ ಇಂಜಿನಿಯರ್ ಆಗಿ ಬಡ್ತಿ ಪಡೆಯುವ ಮೊದಲೇ ಈಕೆ ಸೀರಿಯಲ್ ಇಂಡಸ್ಟ್ರಿಯಿಂದ ಈಕೆಗೆ ಒಂದು ಆಫರ್ ಬರುತ್ತೆ. ಅದು ಕೂಡ ತೆಲುಗು ಧಾರಾವಾಹಿಯಿಂದ. ತೆಲುಗಿನ ಅಭಿಲಾಷ ಧಾರಾವಾಹಿಯಲ್ಲಿ ನಟಿಸಿಕೊಂಡಿರುವ ಈಕೆ ಉದಯ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇದ್ದಂತಹ ನಾನು ನನ್ನ ಕನಸು ಧಾರಾವಾಹಿಯ ಅನು ಆಗಿ ಕನ್ನಡ ಕಿರುತೆರೆಗೆ ಬಂದಿರುವಂತದ್ದು. ಮೊದಲ ಧಾರಾವಾಹಿಯಲ್ಲಿ ವೀಕ್ಷಕರ ಗಮನ ಸೆಳೆದಂತ ಈಕೆ ಸ್ಯಾಂಡಲ್ವುಡ್ ನಲ್ಲಿ ತುಂಬಾ ಕಮಾಲನ್ನ ಮಾಡ್ತಾರೆ. ನಾನು ನನ್ನ ಕನಸು ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ದಂತೆ ಈಕೆಗೆ ಸಾಕಷ್ಟು ಆಫರ್ಸ್ ಗಳು ಕೂಡ ಬರ್ತಾ ಹೋಗುತ್ತೆ. ಅದಾದ್ಮೇಲೆ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೀತಾ ಹೋಗ್ತಾರೆ. ಮರೀಚಿ, ದಿಲ್ ಖುಷ್ ಸಿನಿಮಾಗಳಲ್ಲಿ ನಟಿಸಿರುವ ಸ್ಪಂದನಾ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್. ಸ್ನೇಹಿತರೆ, ಆಗಾಗ ಫೋಟೋಶೂಟ್ ಗಳನ್ನ ಮಾಡಿಸ್ತಾ ಇರ್ತಾರೆ. ಅದನ್ನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾ ಇರ್ತಾರೆ. ಇತ್ತೀಚೆಗೆ ಲೆಹಂಗಾ ಧರಿಸಿ ಮಾಡಿಸ್ಕೊಂಡಂತಹ ಫೋಟೋ ಶೂಟ್ ಅಂತೂ ಸಖತ್ತು ಸದ್ದು ಮಾಡ್ತಾ ಇದೆ. ಇದು ಸಾಕಷ್ಟು ಜನರಿಗೆ ಇಷ್ಟ ಕೂಡ ಆಗಿದೆ. ಇದ್ರ ಬಗ್ಗೆ ಕಮೆಂಟ್ಸ್ ಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಸಖತ್ ಹಾಟ್ ಆಗಿ ಕಾಣಿಸ್ತಾ ಇದ್ದೀರಾ ಅಂತ ಒಂದಷ್ಟು ಜನ, ನಿಮ್ಗೆ ಚೆನ್ನಾಗಿ ಕಾಣಿಸಲ್ಲ ಅಂತ ಒಂದಷ್ಟು ಜನ, ನೀವು ಟ್ರೆಡಿಷನಲ್ ಆಗಿರಿ ಅನ್ನುವಂಥದ್ದನ್ನ ಒಂದಷ್ಟು ಜನ, ಇನ್ನೊಂದಷ್ಟು ಜನ ನಿಮ್ಗೆ ವೆಸ್ಟರ್ನ್ ಆಗಿದ್ದಿದ್ರೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹೀಗೆ ಸಾಕಷ್ಟು ಕಮೆಂಟ್ಸ್ಗಳು ಬರ್ತಾ ಇವೆ. ಪ್ರೀತಿ ಮಸ್ತಾನಿ, ನಿನ್ನ ಅಂದಕ್ಕೆ ನಾ ಅಭಿಮಾನಿ, ನನ್ನ ಎದೆಗೆ ನೀ ಯಜಮಾನಿ, ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಕಣ್ಣು ನೋಟವೇ ಅದ್ಭುತವಾಗಿದೆ, ಬ್ಯೂಟಿಫುಲ್ ಸ್ಮೈಲ್ ಸಾಹಿತ್ಯ, ಹೀಗೆ ಸಾಕಷ್ಟು ಕಮೆಂಟ್ಸ್ಗಳು ಬರ್ತಾ ಇದೆ. ಹೀಗೆ ಇವರ ಫ್ಯಾನ್ಸ್ ನಿಂದ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರುವಂತದ್ದು ಇವರು. ಈಕೆ ಕರಿಮಣಿ ಧಾರಾವಾಹಿಯಲ್ಲಿ ಹೀರೋಯಿನ್ ಆಗಿ ನಟಿಸುವ ಮೂಲಕ ಕರಿಮಣಿ ಧಾರಾವಾಹಿಯಲ್ಲಿ ಸಾಹಿತ್ಯ ಪಾತ್ರವನ್ನ ಸ್ಪಂದನಾ ಸೋಮಣ್ಣ ನಿಭಾಯಿಸ್ತಾ ಇದ್ದಾರೆ. ಕರಿಮಣಿ ಧಾರಾವಾಹಿ ನೋಡಿದಾಗ ನಿಮ್ಗೇನ್ ಅನ್ಸುತ್ತೆ, ಕಥೆಯನ್ನ ನೋಡಿದಾಗ ನೀವು ಎಷ್ಟು ಇಷ್ಟಪಡ್ತೀರಾ ತಪ್ಪದೇ ಕಮೆಂಟ್ ಮಾಡಿ. ಹಾಗೇನೆ ಈ ಧಾರಾವಾಹಿ ನೋಡ್ತಾ ಇದ್ದೀರಾ, ಸ್ಪಂದನಾ ಸೋಮಣ್ಣ ಅವರನ್ನ ನೀವು ಮೆಚ್ಕೊಂಡಿದ್ದೀರಾ, ಅದನ್ನ ಕೂಡ ನಿಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.